I know, guys. It's been long days, not many days. I haven't uploaded any videos in my channel. I was being lazy and I was not motivated to upload any videos. So, okay, let's come direct to the matter. In this video, I'm gonna tell regarding my OT experience. What are the mistakes I have done? I'm gonna tell you. I would like to express my feelings in my mother tongue, so I would get that pure content, and I'm gonna put the subtitles so you don't need to be worried. Okay, so ನನ್ನ OET experience. ನಾನು OET ಎಕ್ಸಾಮ್ ಬರೆದಿದ್ದು 2 times ಆಯಿತಾ. ಸೊ ನಾನು ಫಸ್ಟ್ ಅಟೆಂಪ್ಟಲ್ಲಿ ಏನು ಕ್ಲಿಯರ್ ಮಾಡಿಲ್ಲ. ಸೊ ಬೇರೆಯವರು ಏನಾದ್ರು ಥಿಂಕ್ ಮಾಡ್ತಿದ್ದಾರೆ, ನನ್ನ ಕೈಲಿ ಕ್ಲಿಯರ್ ಮಾಡೋಕ್ಕಾಗುತ್ತಾ ಇಲ್ಲ, ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆದರೆ ಏನು ಮಾಡಲಿ, ಸೆಕೆಂಡ್ ಅಟೆಂಪ್ಟಲ್ಲಿ ಫೇಲ್ ಆದರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ, ನೀವು ಫಸ್ಟ್ ಅಟೆಂಪ್ಟ್ ಎಕ್ಸಾಮ್ ಬರೆಯೋದಕ್ಕೂ ಮುಂಚೆನೇ ಯು ಶುಡ್ ಮೇಕ್ ಎ ಫರ್ಮ್ ಡಿಸಿಷನ್ ದಟ್ ಯು ಆರ್ ಗೋನಾ ಕ್ಲಿಯರ್ ಇಟ್, ವೆದರ್ ಇಟ್ಸ್ ಗೋನಾ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಆರ್ ಇನ್ ಥರ್ಡ್ ಅಟೆಂಪ್ಟ್. ಸೊ ಬಿಫೋರ್ ಗಿವಿಂಗ್ ಫಸ್ಟ್ ಅಟೆಂಪ್ಟ್, make yourself believe in yourself that you are going to clear it and you are going to work as a registered nurse in abroad. Fine. So I'm going to tell you both the experience which I have done. First time OIT experience ಏನಾಯ್ತು ಗೊತ್ತಾ? ಸೊ ನಾನು ಕೋಚಿಂಗ್ ಮುಗಿಸಿ 10 days ಗ್ಯಾಪ್ ಇತ್ತು. ಸೊ ನಾನು ಕೇರಳದಲ್ಲಿ ಕೋಚಿಂಗ್ ತೊಗೊಂಡಿದ್ದು. ಕೇರಳದಿಂದ ಬೆಂಗಳೂರು ಬಂದು 10 days ಗ್ಯಾಪ್ ಇತ್ತು. ಆ 10 days ಗ್ಯಾಪಲ್ಲಿ ಏನು ಮಾಡಿದೆ ಅಂದರೆ, ಐ ಪ್ರಾಕ್ಟೀಸ್ ಸ್ಪೀಕಿಂಗ್, ರೋಲ್ ಪ್ಲೇಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಲಿಸನಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಲಿಸನಿಂಗ್ ಅಂತೂ ಕುಂತಾಗ ನಿಂತಾಗ ಎಲ್ಲಿ ಹೋದರೂ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಟೈಮು ಲಿಸನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಲೆಟರ್ ರೈಟಿಂಗು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ರೀಡಿಂಗಲ್ಲಿ ಏನು ಮಾಡ್ತಿದ್ದೆ, ಕೋಚಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಅಬೋವ್ ಆವ್ರೇಜ್ ಬರ್ತಾಯಿತ್ತು, 35 ಬರ್ತಾಯಿತ್ತು. ಸೊ ನನಗೆ ಕಾನ್ಫಿಡೆನ್ಸ್ ಇತ್ತು ರೀಡಿಂಗ್ ಕ್ಲಿಯರ್ ಮಾಡ್ತೀನಿ ಅಂತ. ಸೊ ರೀಡಿಂಗ್ ಮೆಟೀರಿಯಲ್ಸ್ ಬೇರೆ ಕಂಪ್ಲೀಟ್ ಆಗಿತ್ತು ನನ್ನ ಹತ್ರ. ಸೊ ಮನೆಗೆ ಬಂದು ಆ 10 days ಗ್ಯಾಪಲ್ಲಿ ರೀಡಿಂಗು ಅಷ್ಟೊಂದು ನಾನು ಫೋಕಸ್ ಮಾಡಲಿಲ್ಲ. ಜಸ್ಟ್ ಬರೀ 1 ಮೆಟೀರಿಯಲ್ ಮಾಡ್ತಿದ್ದೆ ಡೈಲಿ. ಬೇರೆ ಲಿಸನಿಂಗ್, ರೀಡಿಂಗ್, ಸ್ಪೀಕಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೆ. ರೀಡಿಂಗಲ್ಲಿ ಮೆಟೀರಿಯಲ್ಸ್ ಕಡಿಮೆ ಇತ್ತು. ಮತ್ತು ರೀಡಿಂಗಲ್ಲಿ ಒಂದು ಸತಿ ಮೆಟೀರಿಯಲ್ಸ್ ಮಾಡಿದ್ರೆ ಮುಗೀತದೆ. ನೀವು ಮತ್ತೆ ತೊಗೊಂಡು ಟೈಮ್ ಸೆಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ನಿಂಗೆ ಆಲ್ರೆಡಿ ಆನ್ಸರ್ ಗೊತ್ತಿರುತ್ತೆ. ಸೊ ಅದು ವರ್ಕ್ ಆಗೋಲ್ಲ. ಸೊ ರೀಡಿಂಗ್ ಫೋಕಸ್ ಮಾಡಿರಲಿಲ್ಲ. ಎಕ್ಸಾಮ್ ಹಿಂದಿನ ದಿವಸ ಒಂದು ದಿವಸ ಪ್ರಾಕ್ಟೀಸ್ ಮಾಡಿದೆ. ಎಕ್ಸಾಮ್ ದಿನ ಹೋದೆ. ಫಸ್ಟ್ ಅಟೆಂಪ್ಟಲ್ಲಿ OT ಹೇಗಿರುತ್ತೆ ಅಂದರೆ, ನಾನು ಹೋಗಿದ್ದು ಫಸ್ಟ್ ಎಕ್ಸಾಮ್ ಬರೆದಿದ್ದು ತಮಿಳ್ನಾಡಲ್ಲಿ, ಐ ಥಿಂಕ್ ಕೊಯಂಬತ್ತೂರ್. ಅಲ್ಲಿ ಎಕ್ಸಾಮ್ ಬರೆದಿದ್ದು. ಅಲ್ಲಿ ಯಾವುದೋ 5 star ಹೋಟ್ಲಲ್ಲಿ ವೆನ್ಯೂ ಸೆಟ್ ಮಾಡಿದರು. ಹೋಗಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ID ಚೆಕ್ಕು, ನೀವು ಏನೇನು ವೆರಿಫಿಕೇಷನ್ ತಂದಿದ್ದೀರಾ ಅದೆಲ್ಲ ಸೆಟ್ ಮಾಡಿ, ನಿಮ್ಮ ಫೋಟೋ ಎಲ್ಲ ತಗೊಂಡು ಕರೆಕ್ಟ್ ಕ್ಯಾಂಡಿಡೇಟಾ ಅಂತೆಲ್ಲ ಚೆಕ್ ಮಾಡಿ ಒಂದು ಬ್ಯಾಚ್ನ ಸೆಟ್ ಮಾಡಿ ಬಿಡ್ತಾರೆ. ಅದಾದಮೇಲೆ ಫಸ್ಟ್ ನಿಮ್ಗೆ ಸ್ಟಾರ್ಟ್ ಆಗೋದು ಲಿಸನಿಂಗಲ್ಲಿ ಬೇಸ್ಟ್ ಆಡಿಯೋ ಸೆಟಪ್ ಕೊಡ್ತಾರೆ. ನಿಮಗೆ ಎಕ್ಸಾಮ್ ಹಾಲಲ್ಲಿ ಏನಾದರೂ ಆ ಆಡಿಯೋ ಸರಿಯಾಗಿ ಕೇಳಿಸ್ತಿಲ್ಲ, ಏನೂ ಇಲ್ಲ ಅಂದರೆ ಜಸ್ಟ್ ರೈಸ್ ಯುವರ್ ಹ್ಯಾಂಡ್. ಅವ್ರು ಬಂದು ನಿಮ್ದು ಏನು ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಮಾಡ್ತಾರೆ. ಏನು ಪ್ಯಾನಿಕ್ ಆಗೋವಂಥದ್ದು ಬೇಡ. ಲಿಸನಿಂಗ್ ಆದಮೇಲೆ ನೆಕ್ಸ್ಟ್ ಬರೋದು ರೀಡಿಂಗು. ಜಸ್ಟ್ ನಿಮಗೆ 60 minutes ಎಷ್ಟು ಟೈಮ್ ಅಲಾಟ್ ಆಗಿರುತ್ತೆ ಅಷ್ಟು ಟೈಮ್ ಕೊಡ್ತಾರೆ. ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಕಾಲೇಜಲ್ಲಿ ಇಲ್ಲ ಸ್ಕೂಲಲ್ಲಿ ಎಕ್ಸಾಮ್ ಕಾಪಿ ಮಾಡೋ ಥರ ಅವ್ರನ್ನ ಕೇಳ್ತೀವಿ, ಚಾನ್ಸೇ ಇಲ್ಲ. ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಷ್ಟೇ. ಅವ್ರು ಪೆನ್ಸಿಲ್ಸ್ ಡೌನ್ ಅಂದರೆ ಪೆನ್ಸಿಲ್ ಇಟ್ಬಿಟ್ಟು ಸುಮ್ಮನೆ ಕುತ್ಕೋಬೇಕು. ಬೇರೆ ಅಲ್ಲೂ ಇಲ್ಲೂ ಎಲ್ಲೂ ನೋಡೋಕೆ ಹೋಗಬೇಡಿ. ನೋಡಿದರೂ ನಿಮ್ಗೆ ಆನ್ಸರು ಸಿಗೋಲ್ಲ, ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ರೀಡಿಂಗ್ ಆದಮೇಲೆ ಲೆಟರ್ ರೈಟಿಂಗು 45 minutes ಅದಾಗುತ್ತೆ, ಮುಗಿಯುತ್ತೆ. ಅದಾದಮೇಲೆ ಈ 3 ಮಾಡ್ಯೂಲ್ಸ್ ಮುಗ್ದಾದ್ಮೇಲೆ ಸ್ಪೀಕಿಂಗು ಆಫ್ಟರ್ನೂನ್ ಇರುತ್ತೆ. ಲಂಚ್ ಸೆಷನ್ ಬ್ರೇಕ್ ಕೊಡ್ತಾರೆ. ಲಂಚ್ ಅವರೇ ಕೊಡ್ತಾರೆ, ಊಟ ಮಾಡಿ. ಲಂಚ್ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಕಾಲ್ ಮಾಡೋಂಗಿದ್ರೆ ಕಾಲ್ ಮಾಡಿ. ಅದಾದಮೇಲೆ ಮತ್ತೆ ಪ್ರಿಪೇರ್ ಆಗಿ ಏನೇನು ವಾರ್ಮ್ ಅಪ್ ಮಾಡ್ಕೊಳ್ಳಿ ನಿಮಗೆ ನೀವೇ ಸ್ಪೀಕಿಂಗ್ ಮಾಡಿ. ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಏನಾಯಿತು ಅಂದರೆ, ಲಿಸನಿಂಗ್ ಚೆನ್ನಾಗಿ ಮಾಡಿದೆ, ಫುಲ್ ಹ್ಯಾಪಿ ಇದೆ. ರೈಟಿಂಗು ಚೆನ್ನಾಗಿತ್ತು, ಸ್ಪೀಕಿಂಗು ಚೆನ್ನಾಗಿತ್ತು, ಮಾಡಿದೆ. ರೀಡಿಂಗ್ ಏನಾಗಿತ್ತು ಅಂದರೆ, ಫಸ್ಟ್ ಟೈಮ್ ನಾನು 10 days ಗ್ಯಾಪಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಲಿಲ್ಲ.
ಸೊ ಪಾರ್ಟ್ ಎ, ರೀಡಿಂಗ್ ಪಾರ್ಟ್ ಎ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿಲ್ಲ ನನಗೆ. ಆ 20 ಕ್ವಶನ್ಸಲ್ಲಿ ಇಫ್ ಐ ಗಾಟ್ ಅನದರ್ 30 to 45 ಸೆಕೆಂಡ್ಸ್ ಸಿಕ್ಕಿದ್ರೆ ನಾನು ಫಸ್ಟ್ ಅಟೆಂಪ್ಟಲ್ಲೇ ರೀಡಿಂಗು ಕ್ಲಿಯರ್ ಆಗಿಬಿಟ್ರೆ, ಜಸ್ಟ್ 1 ಮಾರ್ಕ್ಸಲ್ಲಿ ಹೋಯಿತು. ಸೊ ಅದೊಂದು ರಿಗ್ರೆಟ್ ಚಿಕ್ಕದಿದೆ. ಮತ್ತು ಒ ಇ ಟಿಲಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಅ ಲಾಟ್, ಮ್ಯಾನೇಜ್ ಯುವರ್ ಸೆಲ್ಫ್ ಟು ಅಡ್ಜಸ್ಟ್ ಟು ದ ಟೈಮಿಂಗ್ಸ್ of exam schedule and all. So if you practice well, need not to be panicked. So ಸೆಕೆಂಡ್ ಅಟೆಂಪ್ಟಲ್ಲಿ ಏನು ಮಾಡಿದೆ, ಫಸ್ಟ್ ಅಟೆಂಪ್ಟಲ್ಲಿ ರೀಡಿಂಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರಲಿಲ್ಲ ಅಲ್ವಾ. ಸೆಕೆಂಡ್ ಅಟೆಂಪ್ಟಿಗೆ ರೀಡಿಂಗು ಅವಾಗ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದೆ, ಕೆಲ್ಸಕ್ಕೆ ಹೋಗಿ ಬರ್ತಿದೆ. 1 ಮಂತ್ ನೆಕ್ಸ್ಟ್ ಮಂತ್ ಬರೆಯೋಣ ಅಂತ ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಆಲ್ಮೋಸ್ಟ್ 9 ಮಂತ್ಸ್ ಆಗೋಗಿತ್ತು. ಅದಾದಮೇಲೆ ಅಟ್ಲೀಸ್ಟ್ ನಾನು ಎಕ್ಸಾಮ್ ಬುಕ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಐ ಬುಕ್ಡ್ ಎಕ್ಸಾಮ್. ದೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್. ಐ ಯೂಸ್ ಟು ಗೋ ಡ್ಯೂಟಿ ಫ್ರಮ್ ಮಾರ್ನಿಂಗ್ ಟು ನೈಟ್, ದೆನ್ ಕಮ್ ಬ್ಯಾಕ್ ಹೋಮ್, ಪ್ರಾಕ್ಟೀಸ್. ಅವಾಗ ರೀಡಿಂಗ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಡೈಲಿ 2 to 3 ಮೆಟೀರಿಯಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಟೈಮ್ ಮ್ಯಾನೇಜ್ಮೆಂಟಿಗೆ. ಬಟ್ ಅದಾದಮೇಲೆ ಎಕ್ಸಾಮ್ ಡೇ, ಸೆಕೆಂಡ್ ಟೈಮ್ ನಾನು ಎಕ್ಸಾಮ್ ಬರೆದಿದ್ದು ಬೆಂಗಳೂರಲ್ಲೇ. ಯಾವುದು ಕಾಲೇಜ್, ರಾಯಲ್ ಗಾರ್ಡನ್ ಕಾಲೇಜ ಏನೋ ಬೆಂಗಳೂರಲ್ಲೇ ಬರೆದಿದ್ದು. ಸೊ ನನಗೂ ಸ್ವಲ್ಪ ನರ್ವಸ್ ಇತ್ತು, ಯಾಕೆಂದರೆ ಸೆಕೆಂಡ್ ಟೈಮಲ್ಲ, ಈ ಸತಿನೂ ಹೋಯ್ತು ಅಂದರೆ ಎಂಥವ್ರಿಗಾದರೂ ಮೂಡ್ ಆಫ್ ಆಗುತ್ತೆ. ಸೊ ಸೆಕೆಂಡ್ ಟೈಮ್ಗೆ ನೈಟೆಲ್ಲ ಪ್ರಾಕ್ಟೀಸ್ ಮಾಡಿದೆ. ನಾನು ನೈಟ್ 2 o'clock ಮಲ್ಕೊಂಡಿದ್ದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ನಾಳೆ ಇರುತ್ತೆ ಅಂದರೆ 2 o'clock ಮಲ್ಕೊಂಡು ಮತ್ತೆ 4 o'clock ಎದ್ಬಿಟ್ಟು ನಾನು 5 o'clock 4:30ಗೆ ಮೆಟ್ರೋ ಸ್ಟೇಷನಲ್ಲಿ ಇದ್ದೆ, ಮೆಟ್ರೋಗೆ ವೆಯ್ಟ್ ಮಾಡಿಕೊಂಡು. ಆ ಮೆಟ್ರೋ ಓಪನ್ ಆಗೋದು ಬೆಂಗಳೂರಲ್ಲಿ 5:30 6 o'clock. 1 hour ರೋಡಲ್ಲೇ ನಿಂತ್ಕೊಂಡಿದ್ದೆ ನಾಯಿಗಳ ಜೊತೆ. ಅಲ್ಲೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ಚಳಿ ಬೇರೆ ಆಗ್ತಾಯಿತ್ತು. ಅದಾದಮೇಲೆ ಎಕ್ಸಾಮ್ ಹಾಲಿಗೆ ಹೋದೆ. ಸೇಮ್ ಅದೇ ಪ್ರೊಸೆಸ್ ಇತ್ತು. ID ಚೆಕ್ಕು, ಕ್ಯಾಂಡಿಡೇಟ್ ಫೋಟೋಸು, ರೈಟ್ ಕ್ಯಾಂಡಿಡೇಟಾ ಇಲ್ವಾ ಅಂತ ಎಲ್ಲ ನೋಡಿ ನಿಮಗೊಂದು ಟೋಕನ್ ನಂಬರ್ ಕೊಡ್ತಾರೆ, ಮತ್ತು ಬ್ಯಾಡ್ಜಲ್ಲಿ ಅಲಾಟ್ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗ ಏನು ಮಿಸ್ಟೇಕ್ ಮಾಡಿದೆ ಅದು ಗೊತ್ತಿತ್ತಲ್ವ. ಸೊ ಲಿಸನಿಂಗು ಚೆನ್ನಾಗೇ ಮಾಡಿದೆ, ಫಸ್ಟ್ ಅಟೆಂಪ್ಟ್ಗಿಂತ ಚೆನ್ನಾಗಿರೋ ಮಾರ್ಕ್ಸೇ ಬಂತು. ರೀಡಿಂಗಲ್ಲಿ ಇಶ್ಯೂ ಇತ್ತು. ಏನು ಮಾಡಿದೆ ಅಂದರೆ, ಮೇಯ್ನ್ ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಸಾಕಾಗಿರಲಿಲ್ಲ ಅಲ್ವಾ. ಸೊ ಈ ಸತಿ ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂದರೆ 20 ಕ್ವಶನ್ಸ್ನ 15 ಮಿನಿಟ್ಸಲ್ಲಿ ಮುಗಿಸ್ಬೇಕಲ್ವ. ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ 10 ಮಿನಿಟ್ಸ್ ಇಲ್ಲ 12 ಮಿನಿಟ್ಸ್ ಒಳಗಡೆ ಪ್ರಾಕ್ಟೀಸ್ ಮಾಡಿದೆ. ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿದೆ. ಎಕ್ಸಾಮ್ ಡೇ ಬಂತು, 15 ಕ್ವಶನ್ಸ್ ಇದೆ, ಅಲ್ಲ 20 ಕ್ವಶನ್ಸ್ ಇದೆ, 15 ಮಿನಿಟ್ಸು ನಾನು ಅಟೆಂಡ್ ಮಾಡೋದಕ್ಕೆ. ಕೊಟ್ಟಿದ ತಕ್ಷಣ ಬೇಗ ಆನ್ಸರ್ ಮಾಡಿದೆ. ಇನ್ನು 5 ಮಿನಿಟ್ಸ್ ಬ್ಯಾಲೆನ್ಸ್ ಇತ್ತು. ನನ್ನ ಮೇಲೆ ಡೌಟು, ಇಷ್ಟೊಂದು ಕಾನ್ಫಿಡೆಂಟಾಗಿ ಇಷ್ಟು ಬೇಗ ಮುಗಿಸಿರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಆದರೂ ಇನ್ನೂ 5 ಮಿನಿಟ್ಸ್ ಮಿಕ್ಕಿದೆ, ಇಷ್ಟು ಬೇಗ ಮುಗಿಸಿದ ನಾನು ಎಲ್ಲ ಕ್ವಶನ್ಸ್ನ ಅಂದ್ಬಿಟ್ಟು ನೆಕ್ಸ್ಟ್ 3 ಮಿನಿಟ್ಸ್ ಜಸ್ಟ್ ನಾನು ಆನ್ಸರ್ ಮಾಡಿರೋ ಕ್ವಶನ್ನೇ ಕರೆಕ್ಟಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿದೆ. ಇನ್ನು ಲಾಸ್ಟ್ 2 ಮಿನಿಟ್ಸ್ ಇದ್ದಾಗ 15-20 ಕ್ವಶನ್ಸ್ ಇದೆಯಲ್ಲ, 1 word ಆನ್ಸರ್ಸು ಪಾರ್ಟ್ ಎಯಲ್ಲಿ, ಆ ಕ್ವಶನ್ಸ್ ನೋಡಿಲ್ಲ. ಮೋಸ್ಟ್ಲಿ ಅದೇ ನಾನು ನಿದ್ದೆ ಮಾಡದೆ ಇರೋದಕ್ಕೆ ಮೈಂಡ್ ಬ್ಲಾಕ್ ಆಗಿತ್ತಾ ಗೊತ್ತಿಲ್ಲ, ನನ್ನ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು ಅನಿಸುತ್ತೆ. 15 ಕ್ವಶನ್ಸು 15 ಮಿನಿಟ್ಸು ಅಂತ. ಬಟ್ ಮರ್ತೋಗಿದೆ ಅನಿಸುತ್ತೆ. 20 ಕ್ವಶನ್ಸು 15 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಂತ. ಆ 2 ಮಿನಿಟ್ಸ್ ಇದ್ದಾಗ ನೋಡಿದಾಗ ಇನ್ನು 5 ಕ್ವಶನ್ಸ್ ಆಗೇ ಇದೆ. ಕೈ ಶಿವರ್ ಆಗಿ ನಡ್ಗೋಯ್ತು ನನಗೆ. ಈ ಕೈ ನಡುಗ್ತಾ ಇದೆ, ಬರೆಯೋದಕ್ಕಾಗ್ತಾಯಿಲ್ಲ, ಪೆನ್ ಹಿಡ್ಕೊಳಕ್ಕಾಗ್ತಿಲ್ಲ, ಪೆನ್ಸಿಲ್ ಹಿಡ್ಕೊಳಕ್ಕಾಗ್ತಿಲ್ಲ. 2 ಮಿನಿಟ್ಸು ಮತ್ತು 5 ಕ್ವಶನ್ಸ್. ಅಯ್ಯೋ ಈ ಸತಿನೂ ಹೋಯ್ತಾ ರೀಡಿಂಗಲ್ಲಿ ಅಂತ ನರ್ವಸ್ ಆಗಿದೆ. ಜಸ್ಟ್ 10 ಸೆಕೆಂಡ್ಸ್ ಡೀಪ್ ಬ್ರೀತ್ ತೊಗೊಂಡು ಈ ಕೈನ ಎಡಗೈಯಲ್ಲಿ ಹಿಡ್ಕೊಂಡು, ಪರವಾಗಿಲ್ಲ ಇನ್ನು 2 ಮಿನಿಟ್ಸ್ ಇದೆ, ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಆನ್ಸರ್ ಹುಡ್ಕೋಣ ಅಂದ್ಬಿಟ್ಟು ಆ 2 ಮಿನಿಟ್ಸಲ್ಲಿ ಆಲ್ಮೋಸ್ಟ್ 3 ಆನ್ಸರ್ಸ್ ಹುಡುಕಿದೆ. ಇನ್ನು 2 ಕ್ವಶನ್ಸಿಗೆ 1 ಆನ್ಸರ್ ಯಾವುದೋ ಗೆಸ್ ಮೇಲೆ ಹಾಕಿದೆ, ಪ್ರಾಪರ್ ಆನ್ಸರ್ ಹಾಕಿರಲಿಲ್ಲ, ಕರೆಕ್ಟ್ ವರ್ಡ್ ಸಿಕ್ಕಿರಲಿಲ್ಲ. 2 ವರ್ಡ್ಸ್ ಏನೋ ಇತ್ತು ಅನ್ಸುತ್ತೆ. ನಾವು 1 word ಬರೆದಿರೋ ಆನ್ಸರ್ ಇತ್ತು, ಇನ್ನೊಂದು ಕ್ವಶನ್ ಬರೆಯೋಕ್ಕೆ ಆನ್ಸರ್ ಸಿಗಲಿಲ್ಲ. ಅಷ್ಟು ಬರೆದು ಪಾರ್ಟೇ ಈಸ್ಕೊಂಡು ಹೋದ್ರು. ನನಗೆ ಹಾರ್ಟ್ ಬೀಟು ಕೇಳಿಸ್ತಾ ಇತ್ತು, ಇಲ್ಲಿವರೆಗೆ ಇಲ್ಲೆಲ್ಲ ನರ್ವ್ಸ್ ಎಲ್ಲ ಹೊಡ್ಕೋತಾ ಇತ್ತು ಅಂದ ಮೇಲೆ ಆವಾಗ ಡಿಸೈಡ್ ಮಾಡಿದ್ದೇನಾಯಿತು, ಓಕೆ ರೀಡಿಂಗ್ ಪಾರ್ಟ್ ಎಯಲ್ಲಿನೂ ಕಡಿಮೆ ಬಂದರೂ ಪರವಾಗಿಲ್ಲ, ಪಾರ್ಟ್ B and C ಯಲ್ಲಿ ಔಟ್ ತೆಗಿಬೇಕು ಅಂತ
ಟೈಮ್ ಗ್ಯಾಪ್ ಕೊಟ್ಟಿರ್ತಾರಲ್ಲ ಪಾರ್ಟ್ ಎಯಿಂದ ಪಾರ್ಟ್ ಬಿಗೆ ನೆಕ್ಸ್ಟ್ ಪೇಪರ್ ಕೊಡೋವರೆಗೂ, ಆವಾಗ ಡಿಸೈಡ್ ಮಾಡಿಕೊಂಡು ಪಾರ್ಟ್ ಬಿ ಆ್ಯಂಡ್ ಸಿ ಅಂತೂ ಔಟ್ ಆಫ್ ಔಟ್ ಬರಲೇಬೇಕು ಅಂತ ಕನ್ಸೋಲ್ ಮಾಡಿಕೊಂಡು, ಇಲ್ಲ ಅಂದರೆ ಹೋಯ್ತು ರೈಡಿಂಗ್ ಪಾರ್ಟೇ ಹೋಯ್ತು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ರೀಡಿಂಗ್ ಪಾರ್ಟ್ ಬಿ ಆ್ಯಂಡ್ ಸಿ ಎಲ್ಲೂ ಹೊಗೆ ಹಾಕ್ಸ್ಕೊಂಡು ಹೋಗುತ್ತೆ. ಸೊ ಪಾರ್ಟ್ ಬಿ ಆ್ಯಂಡ್ ಸಿಗೆ ಕೂಲ್ ಆ್ಯಂಡ್ ಕಾಮಾಗಿ ಕೂತ್ಕೊಂಡು ಪೇಪರ್ ಕೊಟ್ಟರು. ಅದೇನು ಪೇಪರ್ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಇತ್ತಾ ಇಲ್ಲ ಪೇಪರು ಈಸಿ ಇತ್ತಾ ಹೇಗಿತ್ತು ಗೊತ್ತಿಲ್ಲ. ಪಾರ್ಟ್ ಬಿ ಆ್ಯಂಡ್ ಸಿ ಎಲ್ಲೂ ನನಗೇನೋ ಔಟ್ ಆಫ್ ಔಟ್ ಬರೋ ಥರನೇ ಎಲ್ಲದಕ್ಕೂ ಆನ್ಸರ್ ಟಿಕ್ ಮಾಡಿದ್ದೆ. ಅದಾದಮೇಲೆ ಸ್ಪೀಕಿಂಗ್ ರೋಲ್ ಪ್ಲೇ ಇತ್ತು. ಸ್ಪೀಕಿಂಗ್ ಹೋದಾಗ ಇಂಟರ್ವ್ಯೂವರು ಅವ್ರೇನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರಲ್ಲ, ಜಸ್ಟ್ ನಿಮಗೆ ಇಂಗ್ಲೀಷ್ ಕಾನ್ವರ್ಸೇಷನ್ ಮಾಡೋಕ್ಕೆ ಬಂದಿರ್ತಾರೆ. ಒಳಗಡೆ ಹೋದೆ, ವಾರ್ಮ್ ಅಪ್ ಕ್ವಶನ್ಸ್ ಕೇಳಿದರು. ಸೊ ಎಂಟರ್ ಆಗಿದ ತಕ್ಷಣ ಜಸ್ಟ್ ಗಿವ್ ಎ ಸ್ಮೈಲ್, ಗಿವ್ ಎಮ್ ಎ ಸ್ಮೈಲ್ ದಟ್ ಯು ಆರ್ ಹ್ಯಾಪಿ ಟು ಕನ್ವರ್ಸೇಷನ್, ದಟ್ ಯು ಆರ್ ನಾಟ್ ಮೂಡ್ ಆಫ್. ಬಿಕಾಸ್ ಅವರು ಕನ್ವರ್ಸೇಷನ್ ಮಾಡೋರು, ರೋಲ್ ಪ್ಲೇ ಮಾಡೋರು ಬೆಳಗ್ಗೆಯಿಂದ ಎಷ್ಟೊಂದು ರೋಲ್ ಪ್ಲೇ ಕೇಳಿ ಕೇಳಿ ಬೇಜಾರಾಗಿರ್ತಾರೆ. ನೀವು ಅದೇ ಮೂಡಲ್ಲಿ ವಿತೌಟ್ ಸ್ಮೈಲ್ ವಿತೌಟ್ ಎಕ್ಸ್ಪ್ರೆಷನ್ ಹೋಗಿ ಕೂತ್ಕೊಂಡ್ರೆ ಹೀಗೆ ಅವರು ಹಾಗೆ ಕೂತ್ಕೊತಾರೆ. ಸೊ ಜಸ್ಟ್ ಹೋಗಿದ ತಕ್ಷಣ ಒಂದು ವಾರ್ಮ್ ಸ್ಮೈಲ್ ಕೊಡಿ, ಗ್ರೀಟ್ ಮಾಡಿ. ಸೊ ಅವರು ಒಂದು ಫೀಲ್ ಗುಡ್ ಆಗುತ್ತೆ. ಸೊ ಫೀಲ್ ಗುಡ್ ಕರೆಕ್ಟ್ ವರ್ಡ, ಏನಾದ್ರು ಇರಲಿ. ಸೊ ಅವರು ವಾರ್ಮ್ ಅಪ್ ಕ್ವಶನ್ಸ್ ಕೇಳ್ತಾರೆ, ವಾಟ್ಸ್ ಯುವರ್ ನೇಮ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ. ಸೊ ಪ್ರಿಪೇರ್ ಆಗಿ ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅವ್ರು ಕ್ವಶನ್ ಕೇಳಿದರೆ ಏನು ಮಾಡೋದು ಅಂತ. ಸೊ ನೀವು ವಾರ್ಮ್ ಅಪ್ ಕ್ವಶನ್ಸಲ್ಲಿ ನಗ್ನಗ್ತಾ ಆರಾಮಾಗಿ ಖುಷಿಯಾಗಿ ಮಾತಾಡಿದರೆ ಅವ್ರಿಗೂ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮಾತಾಡೋದಕ್ಕೆ. ಸೊ ಇಷ್ಟೆಲ್ಲ ಆಯಿತು. ಸ್ಪೀಕಿಂಗ್ ರೋಲ್ ಪ್ಲೇ ಎಲ್ಲ ಮುಗೀತು. ಎಕ್ಸಾಮಿಂದ ಹೊರಗಡೆ ಬಂದೆ. ಸೊ ನಾವೆಲ್ಲ ಗೊತ್ತಲ್ಲ, ಯಾವುದ್ರಲ್ಲೂ ಒಂದರಲ್ಲಿ ಚೊಂಬು ಆಗುತ್ತೆ ಅಂದರೆ ಹೊರಗಡೆ ಬಂದುಬಿಟ್ಟು ದೇವ್ರಿಗೆ ಬೇಡ್ಕೊಳ್ಳೋದೇನೆ, ದೇವರೇ ದಯವಿಟ್ಟು ಪಾಸ್ ಮಾಡಪ್ಪ ಅಂತ. ನಾನು ಅದೇ ಕೆಲಸ ಮಾಡಿದ್ದೆ ರೀಡಿಂಗಲ್ಲಿ. ಆಮೇಲೆ ಎಕ್ಸಾಮ್ ರಿಸಲ್ಟ್ ಬಂತು. ನಾನು ಮೋಸ್ಟ್ಲಿ ಏನಾದ್ರು ಹೋಗಿರುತ್ತಾ ಇಲ್ಲ ಏನಾಗುತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಫಾರ್ಚುನೇಟ್ಲಿ ದೇವ್ರ ದಯ ಪಾಸ್. ರೀಡಿಂಗಲ್ಲಿ ಇನ್ನೂ ಚೆನ್ನಾಗಿರೋ ಮಾರ್ಕ್ಸೇ ಬಂದಿತ್ತು. ಆಲ್ಮೋಸ್ಟ್ ಫಸ್ಟ್ ಅಟೆಂಪ್ಟ್ಗಿಂತ ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸೇ ಬಂದಿತ್ತು. ಲಿಸನಿಂಗ್, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಎವ್ರಿಥಿಂಗ್ ವಾಸ್ ಸಕ್ಸಸ್ಫುಲ್. ಸೊ ಐ ಕ್ಲಿಯರ್ಡ್ ಮೈ OET in second attempt with good marks, with UK score. And then you know the process. You need to complete your CBT, then interview. You can go through some agencies, then come to UK. It's London, darling. No, it's not London. I'm in Leicester. Bye bye. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ just let me know in the comment section. And if you still remember me, my name is hello, my name is Darshan. Bye friends.